ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಅದು ಅವ್ರ ವೈಯಕ್ತಿಕವಾದ ವಿಚಾರ ಅವ್ರಿಗೆ ಬಿಟ್ಟಿದ್ದು. ಅದ್ರ ಬಗ್ಗೆ ನಾವೇನು ಹೇಳಲಿಕ್ಕಾಗಲ್ಲ. ಹೇಗಿರ್ಬೇಕು ಏನಿರ್ಬೇಕು ಅನ್ನೋದು ಅವ್ರವ್ರ ಬಿಟ್ಟಿದ್ದು ಅವ್ರಿಗೆ. ಅದ್ರ ಬಗ್ಗೆ ನಾವು ಹೇಳಲಿಕ್ಕಾಗಲ್ಲ. ಬಾಗಲಕೋಟೆ ಉಪಚುನಾವಣೆ ಬೆಳಗಾವಿ ಜಿಲ್ಲೆಯ ಬಿಜೆಪಿ ನಾಯಕರು ಅದರ ಪ್ರಚಾರಕ್ಕಿಂತ ಸತೀಶ್ ಜಾರಕಿಹೊಳಿ ಅವರನ್ನ ಬೇಯೋದ್ರಲ್ಲಿ ಅವರನ್ನ ಟೀಕೆ ಮಾಡೋದ್ರಲ್ಲಿ ಮಗ್ನಾಗಿದ್ರು. ಯಾಕಿಷ್ಟು ಪ್ರೀತಿ ಅಂತ ಅದು ಬೇಕು, ನಮ್ನ ಎಚ್ಚರ ಮಾಡೋರು ಬೇಕು. ಈಗ ಅವರು ನಮ್ಮನ್ನ ಬೈದ್ರಂತ ಖುಷಿ ಪಡ್ತಾರೆ, ನಮಗೂ ಅವ್ರು ಎಚ್ಚರ ಮಾಡ್ತಾರೆ. ನಾವೇನ್ ತಪ್ಪಿದ್ದನ್ನ ತೋರಿಸ್ತಾರ, ಅವ್ರ ಸರಿ ಮಾಡ್ಕೊಳಕ್ ನಮಗ್ ಅವಕಾಶ ಕೊಡ್ತಾರ. ಒಂದ್ 3-4 ಯೂಟ್ಯೂಬ್ ಚಾನಲ್ ಅವ್ರ ದಿವಸ ತೋರಿಸ್ತಿರ್ತಾರ. ಅವ್ರು ಖುಷಿ ಪಡ್ತಿರ್ತಾರ. ಅದ್ರ ತಪ್ಪುಗಳನ್ನ ನಾವು ಹುಡುಕಿ ನಾವು ಸರಿ ಮಾಡ್ಕೊತಾ ಇರ್ತೀವಿ. ಅವ್ರು ಬೇಕೇ ಬೇಕು. ಅವ್ರ 3-4 ಮಂದಿ ಯೂಟ್ಯೂಬ್ ಚಾನಲ್ ಅವ್ರ ದಿವ್ಸಕ್ಕೆ 3 ಸಲ ಹಾಕ್ತಾರ ಹೊಸ ಅವ್ರು. ಯಾವ್ರ ಸಂಬಳ ಕಳೆದ್ರು ಹಿಂಗ ಕಳೆದು ಅವ್ರ ಜಾರಕಿಹೊಳಿ ಮ್ಯಾಗ ಹೇಳ್ರು ಅದನ್ನ ಹೇಳ್ತಾರ ಅವ್ರು. ಅಲ್ಲಿ ಯಾರು ಎಡಿ ಬಿದ್ರು ಇದು ಬಹುಶಃ ಜಾರಕಿಹೊಳಿ ಸಂಬಂಧ ಇರಬೇಕು ಅಂತ ಹಿಂಗ ವ್ಯಾಖ್ಯಾನ ಮಾಡ್ತಾರ. ಸೊ ಅವ್ರ ಎತ್ತಿದ್ದಾರೆ ಅಂದ್ರೆ ನಾವು ಅವ್ರಿಗೆ ಡ್ಯಾಮೇಜ್ ಮಾಡ್ತಾ ಇರ್ತಿದ್ರ. ಡ್ಯಾಮೇಜ್ ಅಲ್ಲ, ನಮ್ಮನ್ನ ಅಲರ್ಟ್ ಮಾಡ್ತಾರ ಅವ್ರು. ಅದ್ರ ಬಗ್ಗೆ ಏನ್ ಹೇಳೋದ ಅವಶ್ಯಕತೆ ಏನ್ ಹೇಳ ಅವ್ರಿಗೆ. ಈಗ ಅವ್ರು ತಿಳಿದ ಏನೋ ಸ್ಟೇಟ್ಮೆಂಟ್ ಕೊಟ್ರೆ ನಾವು ಕೊಡಕ್ಕಾಗಲ್ಲ. ಈಗ ಅವರು ಕಿಶಾಕ್ ಕಲ್ ಇಟ್ಟು ಹೋಗಿ ಕೂತಿರ್ತಾರ. ಅವ್ರು ಒಡ್ ಕಲ್ ಹೋಗ್ಯಾರ. ಅವ್ರು ಕಲ್ ಹೋಗಿದ್ ಕೆಲಸ ಅಟ್ಟ ಅದ. ಈಗ ನಮಗ ಅದಕ್ಕೆ ಅದ್ರ ಅವಶ್ಯಕತೆ ಇಲ್ಲ. ಈಗ ಅವ್ರು ಏನ್ ಹೇಳಿದ್ರು ಕೂಡ ನಾವು ಹೆಚ್ಚಿಗೆ ಡೆವಲಪ್ ಆಗತ್ತಲ್ಲ, ಕಡಿಮೆ ಆಗಿಲ್ಲ. ಅವ್ರು ನಮ್ಮನ್ನ ವೀಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವ್ ಯಾವಾಗ ವೀಕ್ ಆಗಿಲ್ಲ. ಅವರ ಸಜೆಷನ್ ದಿಂದ ನಾವು ಮತ್ತೆ ಬೆಳಿತೀವಿ, ಅಲರ್ಟ್ ಆಗ್ತೀವಿ. ಸಮಾಜದಲ್ಲಿ ಶ್ರೀರಾಮುಲು ದೊಡ್ಡವರು ಅಥವಾ ಸತೀಶ್ ಜಾರಕಿಹೊಳಿ ದೊಡ್ಡವರು ಅನ್ನುವಂಥದ್ದು ಚರ್ಚೆ ಶುರುವಾಗಿದೆ. ಮುಂದೆ ಬೆಳೆಯುವಂತಹ ಸಂಕೇತ ಏನು? ಅದ್ರ ಅವಶ್ಯಕತೆ ಇಲ್ಲ. ಅದ್ಯಾಕೆ ಈಗ ಏನು ಅವಶ್ಯಕತೆ ಇಲ್ಲ. ಏನ್ ಮಾಡೋದು ಅವ್ನು ತೋದ ಏನ್ ಮಾಡೋದು? ಅವನು ನಮಗೇನ್ ಸಂಬಂಧ? ಅದ್ ಹೇಳ್ಬೇಕ. ಆದ್ರ ಆಯ್ತು, ಈಗ ಅವ್ರ ಕಾಲ ಇತ್ತು, ಅವ್ರ ಆಯ್ತು. ಈಗ ನಮ್ ಕಾಲ, ಕುರ್ಚಿ ಕಾಲ ಒಂದ್ ಕಾಲ ಇತ್ತು. ಈಗ ಅವ್ದಿಲ್ಲ ಸತೀಶ್ ಜಾರಕಿಹೊಳಿ ಕಾಲ ಇದು. ಮುಂದ್ ನಾಳೆ ಯಾರ್ದ ಮತ್ತವ್ರ ಕಾಲ ಬರ್ತೈತೆ. ಈಗ ಹಳೇದ್ ಯಾವ್ದೋ ಹೇಳಿದ ಅದನ್ನ ಹೇಳ್ಕೊತ ಕೂತ್ರ ಆಗೋಲ್ಲ. ಬದಲಾವಣೆ ಆಗ್ತಿರ್ತದೆ. ಮಾಡಿರ್ಬೋದು. ಅವ್ರ ಕಾಲ ಇದ್ದಾಗ ಅವ್ರು ಮಾಡಿರ್ಬೋದು. ಪಾಠಕ್ಕೆ ಇಲ್ಲ ಅಂತಾರೆ. ಶಂಕರಾದ್ ಮಾಡ್ಯಾರ, ಸಿದ್ದಾಳ್ ಅವ್ರು ಮಾಡ್ಯಾರ, US ಗೋಜುಲಿ ಅವ್ರು ಮಾಡ್ಯಾರ. ಆಯಾ ಕಾಲದಾಗ ಮಾಡಿರ್ತಾರೆ, ಇಲ್ಲ ಅಂತ ಹೇಳಿಕ್ಕೆ ಆಗೋಲ್ಲ. ಈಗ ಇವತ್ತಿನ ಕಾಲಿಗೆ ಡಾಲರ್ ರುಪೀಸು ಹೆಚ್ಚ ಕಮ್ಮಿ ಆಯ್ತದಲ್ಲ, ಅದಕ್ಕೆ ಹಂಗಿಲ್ಲ. ಡಾಲರ್ಗೆ ಹೆಚ್ಚಾಗಿರ್ತೈತಿ. ಈಗ ಹಂಗ ಹೇಳಕ್ ಆಗೋಲ್ಲ. ಯಾವಾಗಲೂ ನಮ್ ಕಡಿಮೆ ಕೊಡ್ತಾರಲ್ಲ ಕೇಂದ್ರ ಸರ್ಕಾರ. ಇದೇನು ಹೊಸದಲ್ಲ ರೀ. ಕೇಂದ್ರ ಸರ್ಕಾರ ನಮಗೆ ಜಲ್ ಜೀವನ್ ಮಷೀನ್ ನಲ್ಲಿ 13-2 ವರ್ಷ ಮಲಗಲಿಕ್ಕೆ ಬಿಡುವಲ್ಲ ಅವ್ರು. ಇದ್ರ ಮ್ಯಾಗ ಈಗ ಗೆದ್ದೀವಿ ನಾವು CM ನಾವ ಮಂತ್ರಿಗಳು ಅಂತ ಈಗ ಹೇಳಕ್ ಶುರು ಮಾಡ್ತಾರ ಅವ್ರು. ಸೊ ಇದಾಯ್ತಾರ ಮತ್ತೆ ನೀರು, ಸಮುದ್ರ ನೀರ ಹಂಗೆ ಯಾವ್ದ ಗರ್ಜನೆ ಇಲ್ಲದೆ ಸುಮ್ಮನೆ ಇರ್ತದೆ ಹಂಗೆ. ಸೊ ನಮ್ಗೆ ಆಡಳಿತ ಮಾಡ್ಲಿಕ್ಕೆ ಸ್ವತಂತ್ರ ಆಗಿರ್ತದೆ ಅಷ್ಟೇ. ಅಟ್ಲೀಸ್ಟ್ ಈಗ ನಮ್ಗೆ 2 ವರ್ಷ ತೊಂದರೆ ಕೊಡಲ್ಲ ಅಂತ ಆರಾಮಾಗಿರ್ತಾರೆ. ಇಲ್ಲಾಂದ್ರೆ 2 ವರ್ಷ ನಮ್ ಮಲಗ ಬಿಡದಲ್ಲ ಅವ್ರು. ಸರ್, ಈ ಫಲಿತಾಂಶಕ್ಕೆ ಏನೇನ್ ಪಾಸಿಟಿವ್ ಆಗೋದು ನಮ್ಮ ಕಾಂಗ್ರೆಸ್ ಈ ತಾವೆಲ್ಲ ಓಡಾಡಿದ್ರಿ, ಏನೇನ್ ಪಾಸಿಟಿವ್ ಆಗೋದು ಫಲಿತಾಂಶಕ್ಕೆ ನಾವು ಇದು ಮಾಡ್ತೀವಿ? ಪಾಸಿಟಿವ್ ಅಂದ್ರೆ ನಮ್ಮ ವೋಟ್ರೇ ಭಾಳ ಇದ್ದಾರೆ. ಕಾಂಗ್ರೆಸ್ನ ವೋಟ್ರ್ ಭಾಳ ನಾವು ಅವ್ರನ್ನ ಮರ್ತಿದ್ವಿ, ದೂರ ಇಟ್ಟಿದೀವಿ. ಸೊ ಹೀಗಾಗಿ ನಾವು ದಿನ ದೂರ ಆಗ್ತಾ ಇದೆ. ಸೊ ಅದನ್ನ ವಾಪಸ್ ಪಡೆಯುವಂತ ಯಾವುದೇ ಕಾರ್ಯಕ್ರಮ ನಮ್ಮಲ್ಲಿ ಇಲ್ಲ. ಮಾಡಬೇಕು, ಅವ್ರ ಹತ್ರ ಹೋಗ್ಬೇಕು. ನಮ್ಮ ಕಾರ್ಯಕ್ರಮ ನಾವು ಏನ್ ಮಾಡಿದೀವಿ ಸ್ವಲ್ಪ ನಂತರ ಅದನ್ನ ಅವ್ರಿಗೆ ಹೇಳ್ಬೇಕು. ಯಾಕೆ ಅವ್ರಿಗೆ ಗೊತ್ತೇ ಇಲ್ಲ. ಇನ್ನೂ ಬಹಳ ಜನ ಕಾಂಗ್ರೆಸ್ಗೆ 5 SC ST ವರ್ಗದವ್ರೆ
ಅಂದ್ರೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ನೆಹರು ಏನ್ ಮಾಡಿದ್ರು, ಗಾಂಧಿ ಅವ್ರು ಏನ್ ಮಾಡಿದ್ರು, ಇಂದಿರಾ ಗಾಂಧಿ ಏನ್ ಮಾಡಿದ್ರು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ನಮ್ಗೆ ಹೆಂಗೆ ಸಂವಿಧಾನ ಮೂಲಕ ನಮಗೆಲ್ಲ ಹಕ್ಕು ಸಿಕ್ಕೊಂಡದು ಬಹಳ ಮಂದಿ ಗೊತ್ತಿಲ್ಲ. ಇವನ್ನೆಲ್ಲ ಗೊತ್ತು ಮಾಡೋಂಥ ಪ್ರಯತ್ನ ಆದ್ರೆ ನಮ್ಗೆ ಬಹಳ ಸುಲಭ ಆಗುತ್ತೆ. ಅದೇ ನಾವು ಮುಂಚೆಯಿಂದ ನಾವು ಬಹಳ ದೊಡ್ಡ ಕಾರ್ಯಕ್ರಮಕ್ಕೆ ನಾವು ಆಸಕ್ತಿ ವಹಿಸಲ್ಲ. ಬಹಳ ಜನ ಕೂಡ್ಸೋದು ಅದು ಸುಮ್ಮನೆ ಶೋ ಅಪ್ ಅದು. ಅದರಿಂದ ರಿಸಲ್ಟ್ ಏನು ಬರಲ್ಲ. ಜನ ಸೇರಿಸ್ಬೋದು, ನೀವು ಬೇಕಾದ 50,000 ಸೇರಿಸ್ಬೋದು, 1,00,000 ಸೇರಿಸ್ಬೋದು. ಅದರಿಂದ ರಿಸಲ್ಟ್ ಕಡಿಮೆ. ಸೊ ನೀವು ಚಿಕ್ಕದಾಗಿ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಕಾಂಗ್ರೆಸ್ ಪರವಾಗಿ ಒಲವು ತೋರಿಸ್ತಾರೆ. ಅಲ್ಪಸಂಖ್ಯಾತ ಸಮಾಜಕ್ಕೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಸಮಾಧಾನ ಇದೆ ಆ ಸಮಾಜದಲ್ಲಿ. ಅದು ಎಲ್ಲಾದ್ರೂ ತಮ್ಮ ಕಾಣ್ತಾ ಈ ಎಲೆಕ್ಷನ್ ಸಂದರ್ಭದಲ್ಲಿ ಆ ರೀತಿ ಅದೇನಾದ್ರೂ ಎಫೆಕ್ಟ್ ಆಗ್ತದ ಫಲಿತಾಂಶದ ಮೇಲೆ ಅಂತ? ಲೀಡ್ ಕಡಿಮೆ ಆಗ್ತದೆ. ಲೀಡು ನಾವೇನ್ ದಾವಣಗೆರೆಯಲ್ಲಿ ಲೀಡ್ ನಿರೀಕ್ಷೆ ಮಾಡ್ತೀವಿ ಅಷ್ಟು ಬರೋಲ್ಲ. ಯಾಕಂದ್ರೆ 20% ಅವರೇ ನಮ್ಮ ಹೋಗ್ತಾರ. ಅವರು ಬಿಜೆಪಿಗೆ ಹಾಕ್ಬೋದು ಅಥವಾ ಇನ್ನೊಂದು ಅವ್ರದ್ದು ಪಕ್ಷ ಇದೆ SDP, ಅಲ್ಲೂ ಹಾಕ್ಬೋದು, ಅಥವಾ ವೋಟ್ ಹಾಕದೇನೂ ಇರ್ಬೋದು. ಒಂದು 20% ಅವ್ರ ಅಲ್ಪಸಂಖ್ಯಾತರಲ್ಲಿ ನಮಗೆ ಡ್ಯಾಮೇಜ್ ಆಗುತ್ತೆ. ಸೊ ಅದು ಮುಂದಿನ ದಿನಗಳಲ್ಲಿ ಮಂತ್ರಿ ಮಲ್ಲಿಕಾರ್ಜುನ್ ಅವರು ಸರಿಪಡಿಸ್ಕೋಬೇಕು. ಆ ಸಮುದಾಯಕ್ಕೆ ನೋವು ಆಗಿದೆ. ಅವ್ರ ಜನಸಂಖ್ಯೆ ಹೆಚ್ಚಿದವ್ರು ಸಿಗ್ಬೇಕಾಗಿತ್ತು, ಅದೇನು ನೋ ಡೌಟ್. ಆದ್ರೆ ಮುಂಚೆಯಿಂದ ಅಲ್ಲಿ ಶಾಮನೂರ್ ಅವ್ರು ಕ್ಲೇಮ್ ಮಾಡ್ತಾರ, ಅವರೇ ಪಡಿತಾರ, ಶಾಸಕರಾಗ್ತಾರ. ಸೊ ಸಡನ್ ಆಗಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಚೇಂಜ್ ಮಾಡೋದು ಕಷ್ಟ. ಇನ್ನು ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನ್ ಮೇಲೆ ಬಹಳ ಜವಾಬ್ದಾರಿ ಇದೆ. ಅವ್ರನ್ನ ಹೆಂಗೆ ಜೊತೆಯಾಗಿ ತೆಗೆದುಕೊಳ್ಳೋದು. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು. ಯಾಕಂದ್ರೆ ಅವರು ಅಲ್ಲಿ ಬಹಳ ಹತ್ತಿರದವ್ರು, ಎಲ್ಲಾ ಸಮುದಾಯಗಳ ಬಗ್ಗೆ ಪರಿಚಯ ಇದೆ, ಯಾರ ಶಕ್ತಿ ಎಷ್ಟಿದೆ ಅಂತ. ಸೊ ಅದನ್ನ ಕೆಲಸ ಮಾಡ್ಬೇಕು ಮುಂದಿನ ದಿನಗಳಲ್ಲಿ. ಹೌದು. ಗೊಂದಲ ಏನಿಲ್ಲ, ನಮ್ ಜಾಸ್ತಿ ಇದೆ ಕೊಡೋದು ಕ್ಲೇಮ್ ಮಾಡೋದು, ಗೊಂದಲ ಅಂತ ಪ್ರಶ್ನೆ ಇಲ್ಲ. ಯಾರ್ಯಾರು ಕೇಳೇ ಕೇಳ್ತಾರೆ. ಈ 20-30 ಸಾವಿರದವ್ರೆ ನಾ ಸ್ಟ್ರಾಂಗ್ ಅದ ನನಗ್ ಕೊಡ್ರಿ ಅಂತಾರ. ಮತ್ತ ಅವ್ರು 70,000 ಇದ್ದವ್ರೆ ಕೇಳಬಾರ್ದ್ರಿ. 20,000 ಇರೋದಿಲ್ಲ, ನಂದು 20 ಎಲ್ಲ ನೆಟ್ವರ್ಕ್ ಇದೆ, ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ತಾರ. ಅವ್ರೇನು ಗೊಂದಲ ಸೃಷ್ಟಿ ಮಾಡಿಲ್ಲ. ಆ ಸಮುದಾಯಕ್ಕೆ ಅವರು ನ್ಯಾಯ ಕೊಡಿಸ್ಲಿಕ್ಕೆ ಹೋಗಿದ್ರು. ಅದ್ ನೀವ್ ಹೇಳಿದಂಗೆ ಅಲ್ಲಿ ಅವರು ಮನೆಗೆ ಕೊಡೋದು ಅನಿವಾರ್ಯ ಆಗಿತ್ತು. ಬಾಗಲಕೋಟೆಯಲ್ಲಿ ಸೇಮ್, ಅಲ್ಲೂ ಸೇಮ್ ಆಗಿತ್ತು. ಎಲ್ಲ ಫಲಪ್ರಯೋಗ ಸರ್. ಇಡೀ ಸರ್ಕಾರ ಒಂದ್ ಕಡೆ ಬಂತು, ಅಲ್ಲಿಯೂ ಮಂತ್ರಿಗಳು, ಇಲ್ಲಿಯೂ ಮಂತ್ರಿಗಳು, ಇಷ್ಟು ಹಣ ವೇಸ್ಟ್, ಇಷ್ಟು ಕಾರ್ಯಕರ್ತರ ಶ್ರಮ. ಬೈ ಎಲೆಕ್ಷನ್ ಅವಶ್ಯಕತೆ ಇದೆಯಾ ಸರ್ ರಾಜ್ಯದಲ್ಲಿ, ದೇಶದಲ್ಲಿ? ಮತ್ ಮಾಡ್ಲೇಬೇಕಲ್ಲ, ಚುನಾವಣೆ ಬಂದಾಗ ಮಾಡ್ಲೇಬೇಕ್ರಿ. ನಾವೇನ್ ಮಾಡೋದು? ಇಲ್ಲಾಂದ್ರೆ ಸಿಸ್ಟಮ್ ಮಾಡ್ಬೇಕು. ಯಾವ ಪಕ್ಷದವರು ತೀರ್ಕೊಂಡಿರ್ತಾರೆ ಅವ್ರನ್ನ ನಾಮಿನೇಟ್ ಮಾಡಕ್ಕಂತ ಸಿಸ್ಟಮ್ ಆದ್ರೆ ಇದು ಹೋಗ್ತಿದ್ ಬರ್ಬೇಕದು. ಬೈ ಎಲೆಕ್ಷನ್ ತಪ್ಪಿಸ್ರೆ ಯಾವ ಪಕ್ಷದಿಂದ ಹೊರಗೆ ಹೋಗಿರ್ತಾರೆ ಅಥವಾ ಯಾವ್ದೋ ನಿಧನ ಇರ್ಬೋದು, ರಾಜೀನಾಮೆ ಕೊಟ್ಟಿರ್ಬೋದು, ಕಾನೂನು ತಂದ್ರೆ ಒಳ್ಳೇದಿದು. ಆ ಪಕ್ಷದವ್ರು ನಾಮಿನೇಟ್ ಮಾಡ್ರೆ ಅವ್ರು ಎಲೆಕ್ಟ್ ಆಗ್ಬೇಕು. ಅವ್ರು ಕಾನೂನು ತರಬೇಕು, ಒಳ್ಳೇದೇ. ನೀವು ಹೇಳ್ದಂಗೆ ಬಹಳ ದೊಡ್ಡ ಇಡೀ ರಾಜ್ಯದ ಕಾರ್ಯಕರ್ತರು ನಮ್ಮವ್ರು ಬಂದಿದ್ರು, ಬಿಜೆಪಿ ಅವರು ಇದ್ರು. ಸುಮಾರು ಎಲ್ಲರೂ 10 ದಿವಸ ದಾವಣಗೆರೆಯಲ್ಲಿ ಇದ್ರು, ಬಾಗಲಕೋಟೆಯಲ್ಲಿ ಇದ್ರು. ಮುಂದೆ ಎಲೆಕ್ಷನ್ ಮಾಡೋದಕ್ಕೆ ಬಾಗಲಕೋಟೆ ರಿಸರ್ವ್ ಮಾಡೋದು. ಮುಂದಿನ ಎಲೆಕ್ಷನ್ ಮಾಡೋದಕ್ಕೆ ಕಾರ್ಯಕರ್ತರು ಯಾರು ಓಡಾಡೋದು ಎಷ್ಟು? ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಹಣದ ಹೊಳೆಯನ್ನ ಹರಿಸಿದೆ. ರಾಜಾರೋಷವಾಗಿ ಹಣ ಹಂಚಿಕೆ ಮಾಡ್ತಿದ್ದಾರೆ. ಹೇಳ್ತಾರೆ ಬಟ್ ಅವ್ರು ಏನ್ ಮಾಡಿದ್ರು, ಬಿಜೆಪಿ ಅವ್ರು ಏನ್ ಮಾಡಿದ್ರು, ಅವರು ಅಂತ ಮಾಡ್ತಾರೆ. ಇನ್ವೆಸ್ಟ್ ಮಾಡಿಲ್ಲ. ರಾಜಾರೋಷವಾಗಿ ಏನೇನ್ಸ್ ಕೊಡ್ತಿದ್ದಾರೆ. ದುಡ್ಡೇ ಇಲ್ಲ, ಅದು ದುಡ್ಡೇ ಹೆಂಗ ನಾವು ರಾಜ. ಈಗ ಕಾನೂನಲ್ಲಿ ಅಪರಾಧ 10 ರೂಪಾಯಿ ಕೊಟ್ಟರು ಅಪರಾಧ, 100 ಕೊಟ್ಟರು ಅಪರಾಧ, 200 ಕೊಟ್ಟರು ಅಪರಾಧ. ಮತ್ತ ಅವ್ರು ಕೊಟ್ಟಿದಾರಲ್ಲ, ಮತ್ತ ಅವರೇ ಒಪ್ಕೋತಾರೆ. ಏನಾದರೂ
ಈಗ ನೀವು ಯಾರಿಗಾರ ಬಂದು ಓಟ್ ಹಾಕ್ಸ್ತೀವಿ ಅಂದ್ರೆ ಬೇಡ ಅನ್ಬೇಕ್ರೆ ಯಾರು ಬೇಕಾದ್ರೆ ಮಾಡ್ಬೋದು. ಈಗ ಯತ್ನಾಳ್ ಅವ್ರು ಹೊರಗಡೆ ಇದ್ರು ಕೂಡ ನಾವು ಬಂದು ನಿಮ್ ಬಗ್ಗೆ ಪ್ರಚಾರ ಮಾಡ್ತೀವಿ ಅಂತ ಯಾರ ಹೇಳಿದ್ರೆ ಅದನ್ನ ನಿರಾಕರಿಸ್ಲಿಕ್ಕೆ ಆಗೋದಿಲ್ಲ. ಉಚ್ಚಾಟಿತರನ್ನ ಕರ್ಕೊಂಡ್ಬಂದು ಪ್ರಚಾರ ಮಾಡುವಷ್ಟು ರಾಜ್ಯದಲ್ಲಿ ಬಿಜೆಪಿ ದುರ್ಬಲ ಆಗಿದೆ. ಇಲ್ಲ, ಅದನ್ನ ಅವ್ರ ಆ ಪಕ್ಷದವ್ರು ಹೇಳ್ಬೇಕು, ನಾನೇ ಹೇಳಬೇಕು. ಅದು ಅವ್ರು ಸಂಬಂಧಪಟ್ಟದ್ದು ಅವ್ರು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕು, ನಮಗ ಸಂಬಂಧಪಟ್ಟ ವಿಷಯ ಅಲ್ಲ ಅದು. ಈಗ ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆಗಿಂತಲೂ ದಾವಣಗೆರೆಯಲ್ಲಿ ಬಹಳ ಅವಶ್ಯಕತೆ ಇತ್ತು. ಸತೀಶ್ ಜಾರಕಿಹೊಳಿ ಅವರು ದಾವಣಗೆರೆಯಲ್ಲಿ ಇದ್ದಿದ್ರೆ ಎಲ್ಲ ಗೊಂದಲನೇ ಇರ್ತಿದ್ದಿಲ್ಲ. ಪೈಲ್ವಾನ್ರು ಒಂದ್ ಕಡೆ, ಇನ್ನೊಂದ್ ಕಡೆ SDPI ಬಹಳಷ್ಟು ಗೊಂದಲಗಳಾಗುವ ಅಂತ ಹೇಳಿ ಕಾರ್ಯಕರ್ತರ ಅಭಿಪ್ರಾಯ. ಇಲ್ಲ, ಇದನ್ನ ನಮ್ಮವ್ರು ಕೂಡ ನಾವು ಮಾಡಿಸಿದೀವಲ್ಲ, ನಮ್ಗೆ ಎಷ್ಟು ಬೇಕಾದ್ರೆ ಸಾಧ್ಯ ಅಲ್ಲಿಂದ ನಾವು ಮಾಡಿಸಿದ್ವಿ, ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಆದ್ರೆ ಅದು ಬಂದ ಒಂದ್ಸಲ ಆದಾಗ ಅದು ಏನ್ ಮಾಡ್ಲಿಕ್ಕೆ ಆಗೋಲ್ಲ, ಅದು ಇಲೆಕ್ಷನ್ ಆದ್ಮೇಲೆ ತಾನಾಗೆ ಕೂಲ್ ಆಗುತ್ತೆ. ಎರಡು ಕ್ಷೇತ್ರದಲ್ಲಿ 5 ಮತಗಳನ್ನ ದೃಢೀಕರಿಸಿದಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗ್ತದ? ಯಶಸ್ವಿ ಆದ್ರೆ ಗೆಲ್ತೀವಿ ನಾವು, ಯಶಸ್ವಿ ಆದ್ರೆ ಗೆಲ್ತೀವಿ. ಇನ್ನೂ ಬರ್ಬೇಕು, ರಿಸಲ್ಟ್ ಆಗ್ಬೇಕು, ಇನ್ನು ಆದ್ಮ್ಯಾಗ ಇನ್ನೂ ವೇಟ್ ಮಾಡ್ಬೇಕು. ಯಾವ್ದ್ರೆ ಆಗ್ಬೇಕಾ ಬದಲಾವಣೆ ಮಾಡ್ಬೇಕು. ಯಾಕೆ ಎಲ್ಲಿವರೆಗೆ ಗೊಂದಲ ಇದೆ, ಮಂತ್ರಿ ಮಂಡಲ ಇದೆ, ಅಧ್ಯಕ್ಷ ಸ್ಥಾನ ಇದೆ, ಇದನ್ನ ಬೇಗ ಇತ್ಯರ್ಥಿ ಅಲ್ಲಿವರೆಗೆ ನನ್ನ ಲೆಕ್ಕಲೆ ವೇಟ್ ಮಾಡೋದು ಅವಶ್ಯಕತೆನೂ ಇಲ್ಲ. 4 ತಾರೀಕು ಏನಾರು ಆಗುತ್ತೆ, ರಿಸಲ್ಟ್ ನಮ್ಮ ಪರವಾಗಿ ಬರ್ಬೋದು, ಬರ್ದೇ ಇರ್ಬೋದು, ಬರ್ತೈತೆ ನಮ್ಮ ಪರವಾಗಿ. ಅಲ್ಲಿವರೆಗೆ ನಾವು ವೇಸ್ಟ್ ಮಾಡದೆ ಟೈಮು ಇದನ್ನ ನಾವು ಯಾವ್ದ್ರೆ ಅಲ್ಲ, ಬದಲಾವಣೆ ಆಗೋದು ಅನಿವಾರ್ಯ ಕೂಡ ಇದೆ. ಪಕ್ಷದಲ್ಲಿ ಮಂತ್ರಿ ಮಂಡಲ ವಿಸ್ತರಣೆ ಆಗ್ಬೇಕಲ್ಲ. 30 ತಿಂಗಳಾದ್ಮೇಲೆ ಮಾಡ್ತಾ 30 ತಿಂಗಳು ದಾಟಿ ಹೋಯ್ತೀಗ. ಇನ್ನೂ 4 ಖಾಲಿ ಇದೆ. ಆದಷ್ಟು ಬೇಗ ನಮ್ಮ ಪಕ್ಷದವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕಲ್ಲ, ಅದಷ್ಟೇ. ಎರಡೂ ಬರ್ತಾರೆ, ಎರಡೂ ಬರ್ತಾರೆ. ಶಾಸಕರುಗಳಿಂದ ಕಾರ್ಯಕರ್ತರವರೆಗೂ ತಮ್ಮ ಏನು ಹುದ್ದೆಗಳನ್ನ ನೀಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ, ಸಮಾಧಾನ